ದಯವಿಟ್ಟು ಬೇರೆ ಆಗ್ಬೇಕು ಅಂತ ಮಾತಾಡಬೇಡಿ. ಹಾಗೇನಾದ್ರೂ ನೀವು ಹೊರಟೋದ್ರೆ ನಾನು ಈ ಮನೆಗೆ ಕಾಲಿಟ್ಟಿದ್ದಕ್ಕೆ ಹೀಗೆಲ್ಲ ಆಗಿದ್ದು ಅಂತ ಜನ ತಿಳ್ಕೊಂತಾರೆ. ನಮ್ಮ ಅಪ್ಪ ಅಮ್ಮಂಗೆ ನನ್ನ ಬಗ್ಗೆ ತಪ್ಪು ಅಭಿಪ್ರಾಯ ಬರುತ್ತೆ. ನಮ್ಮ ಯಜಮಾನ್ರ ಮರ್ಯಾದೆ ಹೋಗುತ್ತೆ. ನಿನಗ್ ನಿನ್ ಗಂಡ ಎಷ್ಟು ಮುಖ್ಯನೋ ನನಗೂ ಅಷ್ಟೇ. ನನ್ನ ಸಂಸಾರ ಅಷ್ಟೇ ಮುಖ್ಯ. ಅಕ್ಕ ದಯವಿಟ್ಟು ಹಾಗೆ ಹೇಳ್ಬೇಡಿ. ನೋಡಿ, ನೀವು ಹೇಳ್ದಾಗ ಕೇಳ್ಕೊಂಡಿರ್ತೀನಿ. ಬೇರೆ ಆಗೋ ಮಾತು ಮಾತ್ರ ಆಡಬೇಡಿ. ನನ್ನ ತೀರ್ಮಾನ ಬದಲಾಗಲ್ಲ. ಅತ್ತಿಗೆ, ದಯವಿಟ್ಟು ಮನೆ ಬಿಟ್ಟು ಹೋಗೋ ಮಾತಾಡಬೇಡಿ ಅತ್ತಿಗೆ. ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ಬೇಡಪ್ಪ, ಬೇಡ. ಇವಳೀಗ ಯಾರ ಮಾತು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಅವಳು ಪ್ರಾಣ ಕಳ್ಕೊಳ್ಳೋದು ಬೇಡ. ನೋಡು ಕಮಲ, ಈಗ ನೀವು ಬೇರೆ ಹೋದ್ರೆ ನಿಮ್ಮನ್ನ ಮನೆಯಿಂದ ಆಚೆ ಹಾಕಿದ್ದಾರೆ ಅಂತ ಜನ ತಪ್ಪು ತಿಳ್ಕೊತಾರೆ. ಈ ಮನೆಗೆ ಅವ್ರಿಗೆ ಕೆಟ್ಟ ಹೆಸರು ಬರೋದು ಬೇಡ. ನಿಮ್ಮ ಅವನವ್ರ ಆತ್ಮ ನೊಂದ್ಕೊಳ್ಳುತ್ತೆ. ಗುರುರಾಜ, ಹಿರಿಯ ಮಗನಾಗಿ ನೀನು ಈ ಮನೇಲಿರಪ್ಪ. ನಾನು, ವೆಂಕಟನಾಥ, ಸರಸ್ವತಿ ಬೇರೆ ಎಲ್ಲಾದ್ರೂ ವಾಸ ಮಾಡ್ತೀವಿ. ಈ ಹುಡುಗ ಮಠದ ಕಡೆ ಹೋದ್ರೆ ಮನೇನೇ ಮರ್ತು ಬಿಡ್ತಾನೆ. ವೆಂಕಟನಾಥ, ಈಗ ನಿನಗೆ ಮದುವೆ ಆಗಿದೆ ಅನ್ನೋದು ನೆನಪಿರ್ಲಿ. ಪಾಪ ಈ ಹುಡುಗಿ ನಿನಗೋಸ್ಕರ ಕಾಯ್ತಾ ಇರ್ತಾಳೆ. ಅವಳ ಮನ್ಸು ನೋಯಿಸ್ಬಾರ್ದಲ್ವಾ? ಅದು ಮಠದಲ್ಲಿ ಕೆಲಸ ಮುಗಿಸಿ ಬೇಗನೆ ಹೊರಟೆ. ಆದ್ರೆ ಅಂತೆಲ್ಲ ಕಾರಣ ಕೊಡ್ಬೇಡಪ್ಪ ನೀನು. ಇನ್ ಮುಂದೆ ಈ ರೀತಿ ಮಾಡಿದ್ರೆ ನಿಮ್ಮ ಅಣ್ಣಂಗ್ ಚಾಡಿ ಹೇಳಿ ಸರಿಯಾಗಿ ಬಯಸ್ತೀನಷ್ಟೇ. ನಾನು ಇಲ್ಲೇ ಇದ್ದೀನಲ್ಲ. ಸರಿ ಆಯ್ತು, ಇವಾಗ ಚಾಡಿ ಹೇಳ್ತಾ ಇದ್ದೀನಿ, ಬೈರಿ. ಬೈತೀನಿ. ಜೈ ವೆಂಕಟನಾಥ. ಇನ್ನೊಂದ್ಸಲ ತಡ ಮಾಡಿದ್ರೆ ಏನಣ್ಣ? ತಡ ಮಾಡಿದ್ರೆ ತಡ ಮಾಡಬೇಡಪ್ಪ. ಆಹಾ, ಎಷ್ಟು ಚೆನ್ನಾಗ್ ಬೈದ್ರು. ಗಡ ಅಂತ ನಡುಗ್ತಿದ್ದಾನೆ. ಹೌದಾ? ಅತ್ತೆ, ನಿಮ್ ಮಗ ಸರಿ ಇಲ್ಲ, ನೀವ್ ಬೈರಿ. ಸರಿಯಾಗಿ ಹೇಳ್ದೆ ಅಮ್ಮ. ವೆಂಕಟನಾಥ, ಇನ್ ಮುಂದೆ ತಡ ಮಾಡ್ಬೇಡಪ್ಪ. ಆಯ್ತಮ್ಮ. ಅತ್ತೆ, ನಿಮ್ಮೂರಲ್ಲಿ ಹೀಗೆಲ್ಲ ಬೈಯೋದು? ಈಗ ನಾನ್ ಬೈತೀನಿ ನೋಡಿ. ವೆಂಕಟನಾಥ, ಇನ್ನೊಂದ್ಸರಿ ತಡ ಮಾಡಿದ್ರೆ ಚೆನ್ನಾಗಿರಲ್ಲ ಅಷ್ಟೇ. ಪಾಪ ಸರಸ್ವತಿ ನಿನ್ಗೋಸ್ಕರ ಕಾದು ಕಾದು ಎಷ್ಟು ಸುಸ್ತಾಗಿದ್ದಾಳೆ. ಅವಳ ಮುಖದ ಮೇಲ್ ಬರ್ತಿರೋದು ಬೇವ್ರಿನ ನೀರೋ ಇಲ್ಲ ಕಣ್ಣೀರೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದ್ಸರಿ ಅವಳ ಕಣ್ಣಲ್ಲಿ ನೀರ್ ಬರ್ಸಿದ್ರೆ ನೀನು ದಾಹ ಆದ್ರೂ ನೀರ್ ಕೊಡಲ್ಲ ನೋಡು. ಏನಮ್ಮ, ನೀನು ಕೊಡಲ್ಲ ತಾನೆ? ಅವಳು ಹೇಳಿದ್ಲು ಅಂತ ಗಂಡನ್ಗೆ ನೀರ್ ಕೊಡಲ್ವೇ ನೀನು? ಇಲ್ಲ, ಕೊಡ್ತೀನಿ. ನೀರ್ ಕೊಟ್ರೇನೆ ಸಂಸಾರ ಸಂಬಂಧ ಎಲ್ಲ. ಸೀತಕ್ಕ, ಕಮಲ, ಸಾಕು ಬಿಡ್ರಿ. ಎಷ್ಟು ಉಗ್ತಾ ಗೋಳು ಹೊಯ್ಕೋತೀರಾ? ಏನಮ್ಮ, ನಾವು ನಿನ್ನ ಗೋಳು ಇಕ್ಕೋತಿದೀವಿ? ಇಲ್ಲ. ಅಷ್ಟು ಚೆನ್ನಾಗಿ ದಾಸರ ಕೀರ್ತನೆ ಎಲ್ಲ ಹಾಡ್ತಾ ಇದ್ದೆ, ಯಾಕೆ ನಿಲ್ಲಿಸ್ಬಿಟ್ಟೆ ಜಾಣೆ? ನೀವು ಬಂದ್ರಿ, ಅದಕ್ಕೆ ನಿಲ್ಲಿಸ್ದೆ. ನಾನ್ ಬಂದ್ರೆ ಹಾಡ್ ನಿಲ್ಲಿಸೋದಾ? ಹೌದು. ಅಲ್ಲ, ನೀನು ಕೂಗಿದರೂ ದನಿ ಕೇಳದೆ ಅಂತ ಹಾಡ್ತಾ ಇದ್ದೆ. ನೀನು ನನ್ನನ್ನೇ ಕೂಗ್ತಿರೋದು ಅಂತ ನಾನ್ ಬಂದೆ.
ಹೌದು, ನಾನು ಯಾರ ದರ್ಶನ ಕೊಡ್ಲಿ ಅಂತ ಹಾಡ್ತಾ ಇದ್ನೋ ಅವರೇ ಬಂದ್ರಲ್ಲ, ಅದಕ್ಕೆ ನಿಲ್ಲಿಸ್ದೆ. ಓಹೋ, ನನ್ನ ದರ್ಶನಕ್ಕ ಈ ಹಾಡು. ಹೌದು. ಶ್ಯಾಮ್ ಭಟ್ರು ಹೇಳ್ತಾ ಇದ್ರು ಸರಸ್ವತಿ ಜಾಣೆ ಅಂತ. ಅದು ಈಗೀಗ ಗೊತ್ತಾಗ್ತಾ ಇದೆ. ಮುಂದೆ ಪಂಡಿತ್ರಿ ಹೆಂಡತಿ ಆಗ್ತೀಯಾ, ದಡ್ಡಿ ಆದ್ರೆ ಕಷ್ಟ ಅಂತ ದೇವ್ರು ಮುಂದಾಲೋಚನೆ ಮಾಡಿ ಅಲ್ಪ ಸ್ವಲ್ಪ ಬುದ್ಧಿ ಕೊಟ್ಟಿದ್ದಾನೆ. ಇಲ್ಲ ಅಂದಿದ್ರೆ ನಿಮ್ಮನ್ನ ಒಪ್ಸೋದು ಕಷ್ಟ ಆಗ್ತಿತ್ತು. ನಾನು ಒಪ್ಕೊಂಡಾಗಿತ್ತು, ನಿಮ್ಮ ಅಪ್ಪ ಅಮ್ಮನ ಒಪ್ಸೋದೇ ಕಷ್ಟ ಆಗಿತ್ತು. ನಾನು ಅದೇ ಗಾಬರಿಲಿದ್ದೆ. ನಾನು ನಿಮ್ಮಿಂದಾನೇ ತಾಳಿ ಕಟ್ಸ್ಕೊಬೇಕು ಅಂತ ನಮ್ಮ ಮನೆ ದೇವರು ಸಚ್ಚಿದೇವಿಯಲ್ಲಿ ಕೇಳ್ಕೊಂಡಿದ್ದೆ. ಅವಳು ಆಶೀರ್ವಾದ ಮಾಡಿದ್ಲು. ಅವಳ ಆಶೀರ್ವಾದದಿಂದ ನಮ್ಮ ಮದ್ವೆನೂ ಆಯ್ತು. ಇನ್ಮೇಲೆ ನನ್ನ ಜೀವನ ಪೂರ್ತಿ ನಿಮ್ ಜೊತೆ ಹೀಗೆ ಇರಬೇಕು ಅನ್ಕೊಂಡಿದ್ದೀನಿ. ಹೌದು, ನಾನು ಹೊರಗಡೆ ಹೋದಾಗ ನೀನೇನ್ ಮಾಡ್ತಾ ಇರ್ತೀಯ? ಮನ್ಸಲ್ಲೇ ಕಲ್ಪಿಸ್ಕೊಂಡು ಮಾತಾಡ್ತೀನಿ, ಹಾಡ್ತೀನಿ. ಹಾ, ನಂದೊಂದು ಆಸೆ ಇದೆ, ಈಡೇರಿಸ್ತೀರಾ? ಒಂದಾದ್ರೆ ಈಡೇರಿಸಬಹುದು, 2-3 ಕಷ್ಟ. ಆಗ ಹೇಳ್ಬೇಡಿ, ದಯವಿಟ್ಟು ನನ್ನ ಆಸೆ ಏನು ಅಂತ ಕೇಳಿ. ಹೇಳಿ. ನೀವು ಒಪ್ಪಿಗೆ ಕೊಟ್ರೆ ನಿಮ್ಮನ್ನ ಮಡ್ಲಲ್ಲಿ ಮಲಗಿಸ್ಕೊಂಡು ರಾತ್ರಿ ಎಲ್ಲ ನಿಮ್ಮ ಮುಖ ನೋಡ್ತಿರ್ಬೇಕು ಅನ್ನೋಂತೆ ನನ್ನ ಆಸೆ. ಓ, ಈ ಆಸೆ ಪೂರೈಸೋದು ಸ್ವಲ್ಪ ಕಷ್ಟನೇ. ಏಕೆ? ನೋಡ್ದವ್ರು ಏನ್ ಅನ್ಕೊಳ್ಳಲ್ಲ. ಈ ಕೋಣೆಲಿರೋ ಗೋಡೆಗಳಿಗೆ ಕಣ್ಣಿಲ್ಲ. ಓ ಹೌದಾ? ಹಾಗಾದ್ರೆ ಪೂರೈಸಬಹುದು.